ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಮೊನ್ನೆಯಿಂದ ನಾವು ರಾಮೋತ್ಸವ ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 3ನೇ ದಿನ. ಯಾರಾದರೂ ನಿನ್ನೆ ಮತ್ತು ಮೊನ್ನೆ ಇರೋ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವತ್ತು ರಾಮಾಯಣದ ಮಹತ್ವ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಒಂದು ಪ್ರಾರ್ಥನೆ. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯೇ ಪತಿಯೇ ನಮಃ. ಓಂ ಶ್ರೀ ಸೀತಾರಾಮಚಂದ್ರಾಯ ನಮಃ. ಓಂ ನಮೋ ಹನುಮತೆ ನಮಃ. ನಮ್ಮ ಭಾರತದಲ್ಲಿ ಅನೇಕ ರಾಮಾಯಣಗಳು ಇವೆ. ಅನೇಕ ಋಷಿಗಳು, ಸಂತರು ಅವರ ಭಾಷೆಯಲ್ಲಿ ಅವರ ಪ್ರಾಂತ್ಯಕ್ಕೆ ತಿಳಿದಿರೋ ಹಾಗೆ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ರಾಮಾಯಣ ಎಂದರೆ ವಾಲ್ಮೀಕಿ ಅವರ ರಾಮಾಯಣ ಮತ್ತು ತುಳಸಿದಾಸವರ ರಾಮಚರಿತ್ರ ಮಾನಸ. ಎಲ್ಲ ರಾಮಾಯಣಗಳಲ್ಲಿ ರಾಮ ಮತ್ತು ರಾವಣನ ಗುಣಗಳ, ವ್ಯಕ್ತಿತ್ವಗಳ ಬಗ್ಗೆ ವರ್ಣನೆ ಇದೆ. ಭಗವಂತ ಶ್ರೀರಾಮ ಅವರ ಇಡೀ ಜೀವನದಲ್ಲಿ ಧೈರ್ಯ ಧಾರಣೆ ಮಾಡಿಕೊಂಡು ಅವರು ಧರ್ಮವನ್ನು ಪಾಲನೆ ಮಾಡಿದ್ದಾರೆ. ಧರ್ಮದ ಪ್ರಕಾರ ನಡೆಯೋಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಅವರನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೆಯುತ್ತಾರೆ. ಇನ್ನೊಂದು ಕಡೆ ರಾವಣ ತನ್ನ ಅಸಹನೆ, ಅಹಂಕಾರ ಮತ್ತೆ ಧರ್ಮದ ಉಲ್ಲಂಘನೆ ಮಾಡಿ ಬದುಕುತ್ತಿರ್ತಾನೆ. ಭಗವಂತ ಶ್ರೀರಾಮ ನಮ್ಮೆಲ್ಲರ ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ. ರಾಮನ ಎಲ್ಲ ಗುಣಗಳು ಮತ್ತೆ ಅವರ ಚರಿತ್ರೆಯನ್ನು ತಿಳಿಯೋಕೆ ವಾಲ್ಮೀಕಿಯವರು ಒಂದು ಮಹಾಗ್ರಂಥದ ರಚನೆ ಮಾಡಿದ್ದಾರೆ. ಅದೇ ವಾಲ್ಮೀಕಿ ರಾಮಾಯಣ. ಇದರಲ್ಲಿರೋ ಸ್ಕಂದಗಳು ರಾಮ ಇಡೀ ಜೀವನವನ್ನು ದರ್ಶಿಸುತ್ತೆ. ಉತ್ತರ ಪ್ರಾಂತ್ಯದಲ್ಲಿ ತುಳಸಿದಾಸವರ ರಾಮಚರಿತ್ರೆ ಮಾನಸ್ ಪ್ರಖ್ಯಾತವಿದೆ. ರಾಮಾಯಣವನ್ನು ಮೊದಲು ಭಗವಾನ್ ಶಿವ ತನ್ನ ಪತ್ನಿಯಾದ ದೇವಿ ಪಾರ್ವತಿಗೆ ಹೇಳಿದ್ರಂತೆ. ರಾಮಾಯಣ ಒಂದು ಭವನ ಇದ್ದ ಹಾಗೆ. ಇದರಲ್ಲಿ ಪ್ರವೇಶ ಮಾಡಿದವರಿಗೆ ಅವರ ಜೀವನದಲ್ಲಿ ಇರೋ ಅಮಂಗಳಗಳೆಲ್ಲ ನಷ್ಟವಾಗುತ್ತೆ. ಇದರಲ್ಲಿರೋ 7 ಸ್ಕಂದಗಳು ಭವನದ ಕೊಠಡಿಗಳು ಇದ್ದ ಹಾಗೆ. ಇದರಲ್ಲಿ ರಾಮನ ಸರಳತೆ, ನಿರ್ಮಲ ಮನಸ್ಸು, ಪರಾಕ್ರಮ, ನಿಷ್ಠತೆ, ತಾಳ್ಮೆ, ಮರ್ಯಾದೆ, ಪ್ರೀತಿ ಭಾವನೆಗಳನ್ನು ಹೇಳುತ್ತೆ. ರಾಮಾಯಣ ಓದೋದ್ರಿಂದ ಜೀವನ, ಬದುಕೋ ವಿಧಾನವನ್ನು ತಿಳಿಸುತ್ತೆ. ನಮ್ಮ ಜೀವನದಲ್ಲಿ ಬೇಕಿರೋ ಸುಖ, ಶಾಂತಿ, ನೆಮ್ಮದಿ, ಶಕ್ತಿ, ಸತ್ಯತೆಯನ್ನು ಕೊಡುತ್ತೆ. ನಮ್ಮಲ್ಲಿರೋ ಅವಗುಣಗಳನ್ನು ತೆಗೆದು ಸದ್ಗುಣವನ್ನು ತುಂಬುತ್ತೆ. ನಮ್ಮಲ್ಲಿರೋ ಎಲ್ಲ ಪ್ರಶ್ನೆಗಳಿಗೆ ರಾಮಾಯಣನೇ ಉತ್ತರವಾಗಿದೆ. ರಾಮ ಎಂದು ರಾಮನ ಅರ್ಥ ಏನೆಂದರೆ ಆನಂದವನ್ನು ಕೊಡುವವನು. ಎಲ್ಲಿ ರಾಮ ಇರುವನೋ ಅಲ್ಲಿ ಆನಂದವಿರುವುದು. ರಾಮಾಯಣ ಸಂಬಂಧಗಳ ಮಹತ್ವವನ್ನು ತಿಳಿಸುತ್ತೆ. ತಂದೆ ತಾಯಿಗೆ ಕೊಡೋ ಮರ್ಯಾದೆ, ಅಣ್ಣ ತಮ್ಮಂದಿರಲ್ಲಿರೋ ಭಾವನೆಗಳು, ಪತಿ ಪತ್ನಿಯಲ್ಲಿರೋ ಪ್ರೀತಿ, ನಂಬಿಕೆ, ಪೂರ್ವಜರ ಮರ್ಯಾದೆ ಬಗ್ಗೆ ಹೇಳುತ್ತೆ. ರಾಮಾಯಣ ನಮ್ಮ ಮನಸ್ಸು ಶುದ್ಧಿ ಮಾಡುತ್ತೆ. ನಮ್ಮಲ್ಲಿರೋ ವೀಕ್ನೆಸ್ ದೂರ ಮಾಡುತ್ತೆ ಮತ್ತು ಕಾನ್ಫಿಡೆನ್ಸ್ ಅನ್ನು ತುಂಬುತ್ತೆ. ರಾಮಾಯಣದಲ್ಲಿರೋ ಪ್ರತಿ ಘಟನೆ ನಮ್ಮ ಜೀವನಕ್ಕೆ ಒಂದು ಪಾಠ ಮತ್ತು ಆಧಾರ. ರಾಮಾಯಣ ನಮ್ಮಲ್ಲಿರೋ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯ, ಅಹಂಕಾರವನ್ನು ನಾಶ ಮಾಡುತ್ತೆ. ರಾಮ ಮನುಷ್ಯ ಯೋನಿಯಲ್ಲಿ ಬಂದು ಮನುಷ್ಯನ ಸ್ವಭಾವ ಹೇಗೆ ಇರಬೇಕು ಅಂತ ಹೇಳಿಕೊಟ್ಟಿರೋರು. ರಾಮಾಯಣವನ್ನು ಪ್ರತಿಯೊಬ್ಬರು ಅವರ ಮನೆಯಲ್ಲಿ ಇಟ್ಟು ಓದಬೇಕು, ತಿಳಿಯಬೇಕು. ರಾಮನ ಆದರ್ಶಗಳನ್ನು, ಗುಣಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು. ರಾಮಾಯಣ ಸಾಗರ ಇದ್ದ ಹಾಗೆ. ಶ್ರೀರಾಮ ಅದರ ಸಾರ ಮತ್ತು ಅದರ ಶಕ್ತಿ. ರಾಮಾಯಣ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು. ಇದು ಕಲಿಯುಗದ ಸಾಕ್ಷಾತ್ ಶ್ರೀರಾಮ. ಇದಿಷ್ಟು ರಾಮಾಯಣದ ಮಹತ್ವ. ಎಲ್ಲರಲ್ಲೂ ಒಂದು ವಿನಂತಿ ಏನೆಂದರೆ ಪ್ರತಿಯೊಬ್ಬರು ರಾಮಾಯಣ ಓದಿ ರಾಮನ ಸೇವೆ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋಸ್ ನೋಡೋಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.